ಜೋಳದ ಹಿಟ್ಟಿನ ದಪಾಟಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ ಜೋಳದ ಹಿಟ್ಟಿನ ದಪಾಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಅದ್ರ ಜೊತೆಗೆ ನಾವು ನಮ್ಮ ಹಳ್ಳಿಯಲ್ಲಿ ಗಟ್ಟಿಬ್ಯಾಳಿ ಮಾಡ್ತೀವಿ, ಅಂದರೆ ಆ ದಪಾಟಿ ಜೊತೆ ತಿನ್ನೋದಕ್ಕೆ ಪಲ್ಯ ಮಾಡ್ತೀವಿ. ಆ ಪಲ್ಯ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಮತ್ತು ಜೋಳದ ಹಿಟ್ಟು ಕೂಡ ನಾನು ಯಾವ ರೀತಿಯಾಗಿ ಮಾಡೋದಂತ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಮತ್ತು ಈ ಜೋಳದ ಹಿಟ್ಟಿನ ದಪಾಟಿ ಮಾಡೋದು ಏನು ದೊಡ್ಡ ಕೆಲಸನೇ ಇಲ್ಲ. ಸಣ್ಣ ಪುಟ್ಟ ಟಿಪ್ಸ್ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಮೊದಲಿಗೆ ಜೋಳದ ಹಿಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ನಾನು 1 kg ಆಗುವಷ್ಟು ನಾನಿಲ್ಲಿ ಜೋಳನ ತೊಗೊಂಡಿದ್ದೀನಿ. ನಮ್ಮ ಹೊಲದಲ್ಲಿ ಬೆಳೆದಂತಹ ಜೋಳದ ಇದು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇದಕ್ಕೆ 1 ಚಮಚ ಮೆಂತ್ಯ ಹಾಕ್ತಿದ್ದೀನಿ, 1 ಚಮಚ ಜೀರಿಗೆ, ಒಂದು 4 ಚಮಚ ಕಡಲೆಬೇಳೆ ಹಾಕ್ಕೊತಿದ್ದೀನಿ, ಒಂದು 4ರಿಂದ 3 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ. 1 kg ಅಕ್ಕಿ ತೊಗೊಂಡ್ರೆ ಇಷ್ಟೆಲ್ಲ ನೀವು ಸಾಮಗ್ರಿನ ಹಾಕೋಬೇಕಾಗುತ್ತೆ. ಸ್ವಲ್ಪ ಹೆಚ್ಚಕಮ್ಮ ಆದ್ರೂ ಭೀ ನಡೆಯುತ್ತೆ, ಬರುತ್ತೆ ಜೋಳದ ಹಿಟ್ಟಿನ ದಪಾಟಿ, ಏನೂ ಆಗೋದಿಲ್ಲ. ಸ್ವಲ್ಪ ದಾಲ್ಚಿನ್ನಿ, ಇದಕ್ಕೆ ಒಂದು 200 ಗ್ರಾಮ್ ಆಗುವಷ್ಟು ರೇಷನ್ ಅಕ್ಕಿ ಹಾಕ್ತಿದ್ದೀನಿ. ಇಷ್ಟೇ ಇದ್ರೆ ಸಾಕು. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಲ್ಲಲ್ಲಿ ಹೋಗಿ ಈ ಹಿಟ್ಟನ್ನ ಹಾಕಿಸ್ಕೊಂಬರೋದು ಅಷ್ಟೇ. ಇವಾಗ ನೋಡಿ ಎಲ್ಲನೂ ಸೇರಿಸಿ ನಾನು ಮಿಲ್ಲಲ್ಲಿ ಹೋಗಿ ಹಿಟ್ಟನ್ನ ಹಾಕಿಸ್ಕೊಂಡು ಬಂದೀನಿ. ಈ ಹಿಟ್ಟ ಸರಿಸುಮಾರು ಒಂದು 2-3 ತಿಂಗಳು ಇಟ್ಕೊಂಡು ನೀವು ಈ ಜೋಳದ ಹಿಟ್ಟಿನ ದಪಾಟಿನ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ಫುಲ್ ಸ್ಮೂತ್ ಆಗಿದೆ. ಇದನ್ನು ಸೋಸ್ಕೊಂಡು ತೊಗೋಬೇಕು ರೊಟ್ಟಿ ಮಾಡುವಾಗ ಅಷ್ಟೇ. ಇವಾಗ ನಾನಿಲ್ಲಿ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ, ಅಂದರೆ ಗಟ್ಟಿಬೇಳೆನ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಇಲ್ಲಿ ಎಷ್ಟು ಬೇಕಷ್ಟು ತೊಗೋಬೋದು. 1-2 ಸಲ ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ. ಅಂದರೆ ನಿಮಗೆ ಪಲ್ಯ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವಿಲ್ಲಿ ಬೇಳೆನ ತೊಗೋಬೇಕಾಗುತ್ತೆ. ಇವಾಗ ಕ್ಲೀನಾಗಿ 1-2 ಸಲ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಮತ್ತು ಟೊಮೆಟೊ ಸೇರಿಸ್ತಿದ್ದೀನಿ. ಈರುಳ್ಳಿ 1 ತೊಗೊಂಡಿದ್ದೀನಿ, ಟೊಮೆಟೊ 2 ತೊಗೊಂಡಿದ್ದೀನಿ. ಅಂದರೆ ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಬೇಕಿದ್ರೆ ಈರುಳ್ಳಿ ಸ್ಕಿಪ್ ಕೂಡ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನು ನಾರ್ಮಲಾಗಿ ಸಾಂಬಾರು ಮಾಡೋದಕ್ಕೆ ಬೇಯಿಸ್ಕೊತೇವಲ್ಲ ಅದೇ ರೀತಿ ಕುದಿಸ್ಕೊಂಡು ತೊಗೋಬೇಕಿದು. ಓಕೆ ನೋಡಿ, ನಾನು ಯಾವ ರೀತಿ ಬೇಯಿಸ್ಕೊಂಡಿದ್ರೆ ತೋರಿಸ್ತಿದ್ದೀನಿ. ನಾರ್ಮಲಾಗಿ ಸಾಂಬಾರು ಮಾಡ್ತೀವಲ್ಲ ಅದೇ ರೀತಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಈ ಬೇಳೆ ಬೇಯಿಸ್ಕೊಂಡಾದ್ಮೇಲೆ ಇಲ್ಲಿ ಕಡೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪನೇ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಹಿಂಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಇಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಕುಟ್ಟಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಇರಬೇಕು ಇದರಲ್ಲಿ. ಇವಾಗ ನೋಡಿ ಕೆಂಪಾಗಿದೆ ಬೆಳ್ಳುಳ್ಳಿ. ಈ ಟೈಮ್ನಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಮಸಾಲೆ ಖಾರ ಹಾಕ್ತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ. ಬೇಕಿದ್ರೆ ಗರಂ ಮಸಾಲ ಸ್ಕಿಪ್ ಕೂಡ ಮಾಡ್ಬೋದು. ಇದರಲ್ಲಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಇಲ್ಲಿ ಪುಡಿ ಖಾರನ ಹಾಕೋಬೇಕಾಗುತ್ತೆ ನೀವಿಲ್ಲಿ. ಇವಾಗ ಈ ಬೇಯಿಸಿದಂತಹ ಈ ತೊಗರಿಬೇಳೆ ಪೇಸ್ಟ್ ಹಾಕ್ತಿದ್ದೀನಿ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ನೋಡ್ಕೋಬೇಕು. ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇದು ಆರಿದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಹೀಗಾಗಿ ನೀವಿಲ್ಲಿ ನೀರನ್ನ ಒಂದು ಸ್ವಲ್ಪ ಇನ್ನೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಈಗ ನಾನು ಇಲ್ಲಿ ಮತ್ತೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊತಿದ್ದೀನಿ. ಓಕೆ, ನೀರನ್ನ ಹಾಕ್ಕೊಂಡು ಉಪ್ಪು ಖಾರನ ಚೆಕ್ ಮಾಡ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡು ತೊಗೊಂಡ್ರೆ ಸಾಕು, ನಮ್ಮ ಗಟ್ಟಿಬ್ಯಾಳಿ ರೆಡಿ ಆಗುತ್ತೆ. ಓಕೆ ನೋಡಿ, ಈ ರೀತಿ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇಷ್ಟೇ ಇದ್ರೆ ಸಾಕಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಮೊದಲೇ ಬೇಳೆ ಬೇಯಿಸುವಾಗ ಕೂಡ ಒಂದು ಸ್ವಲ್ಪ ಹಾಕಿದ್ದೆ ನಾನು, ಇಲ್ಲಿ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಕಾಣ್ತಿದೆ ಅಂದರೆ ಇಷ್ಟೇ ಇರಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ತಯಾರಾಗಿದೆ. ಅಷ್ಟೇ ಅಲ್ಲ, ನೀವು ಇದನ್ನು ಜೋಳದ ರೊಟ್ಟಿ ಮತ್ತು ಬಿಸಿ ಅನ್ನಕ್ಕೆ ಕೂಡ ಹಾಕೊಂಡು ತಿನ್ಬೋದು. ತುಂಬಾ ಸರಿಯಾಗಿರುತ್ತೆ. ಚಪಾತಿ ಕೂಡ ಸೂಪರ್ ಆಗಿರುತ್ತೆ. ಒಂದು 5 ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಇದೇ ವಿಡಿಯೋದಲ್ಲಿ ಜೋಳದ ಹಿಟ್ಟಿನ ದಪಾಟಿ ಕೂಡ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಹಿಟ್ಟು ನಾನು ಇವಾಗ ಇದೇ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಮನೆಯಲ್ಲಿ ಯಾವ ರೀತಿ ಮಾಡೋದಂತ, ಅದೇ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೋಸ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ. ಒಂದು 15 ರೊಟ್ಟಿ ಬೇಕು ನನಗೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಇವಾಗ ಇಲ್ಲಿ ಮಿಕ್ಸಿಯಲ್ಲಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ನೀವು ಇಲ್ಲಿ ಅಜ್ವೈನ್ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಇವಾಗ ಏನಿಲ್ಲ, ನೀರು ಹಾಕ್ದೇನೆ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಸ್ವಲ್ಪ ಕೂಡ ತರಿಯಾಗಿರಬಾರ್ದು, ಸ್ಮೂತಾಗಿರಬೇಕಿದು. ಇಲ್ಲಾಂದರೆ ಬಡಿಯುವಾಗ ತುಂಬ ಕಷ್ಟ ಆಗುತ್ತೆ. ಹೀಗಾಗಿ ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತೊಗೋಬೇಕು. ರುಬ್ಬೋಕ್ಕೆ ಕಷ್ಟ ಆಗಿದ್ರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ರುಬ್ಬುವಾಗ. ಇವಾಗ ಇದಕ್ಕೆ ಫುಲ್ ಕುದಿಯುವಂತಹ ನೀರು ಹಾಕ್ತಿದ್ದೀನಿ, 1 ಕಪ್ ಆಗುವಷ್ಟು. ಈ ರೀತಿ ಬಿಸಿನೀರು ಹಾಕೋದ್ರಿಂದ ರೊಟ್ಟಿ ಬಡಿಯುವಾಗ ಹರಿಯೋದಿಲ್ಲ. ಹೀಗಾಗಿ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ತಟ್ಟುವಾಗ ಕೂಡ ಹರಿಯೋದಿಲ್ಲ, ನಾವು ಹಾಕುವಾಗ ಕೂಡ ಹರಿಯೋದಿಲ್ಲ ರೊಟ್ಟಿ. ಹೀಗಾಗಿ
ಹೀಗಾಗಿ ನೀವು ಇದಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಈ ರೀತಿ ರೊಟ್ಟಿನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನಾನು ಸೊಪ್ಪು ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ಹಿಟ್ಟಿನಲ್ಲಿ ಸೇರಿಸ್ತಿದ್ದೀನಿ. ಮೆಂತ್ಯ ಸೊಪ್ಪು ಇತ್ತಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕೊತ್ತಂಬರಿ ಸೊಪ್ಪಂತೂ ಇದ್ದೇ ಇರುತ್ತೆ ಅಲ್ವಾ, ಸೊ ಅದನ್ನು ಜಾಸ್ತಿ ಕ್ವಾಂಟಿಟಿದಾಗ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು. ಸೊ ಮೆಂತ್ಯ ಸೊಪ್ಪು ಹಾಕಿದರೆ ರೊಟ್ಟಿದ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಮೆಂತ್ಯ ಸೊಪ್ಪನ್ನ ಇದ್ದರೆ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿ ಮೆಂತ್ಯ ಸೊಪ್ಪು ಹಾಕಿದರೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ ಕಲರ್ಗೋಸ್ಕರ. ಇವಾಗ ಏನಿಲ್ಲ, ಸೊ ಮೊದಲಿಗೆ ಬಿಸಿನೀರು ಹಾಕಿರ್ತೇವಲ್ಲ, ಆ ಬಿಸಿನೀರನ್ನ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ಮತ್ತು ಬೇಕಾದಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ನಾದ್ಕೋಬೇಕು. ಇಲ್ಲಿ ನಾದೋದು ತುಂಬಾ ಇಂಪಾರ್ಟೆಂಟ. ಎಲ್ಲನೂ ಜಾಸ್ತಿ ನೀರು ಹಾಕ್ಕೊಂಡು ಒಮ್ಮೆನೇ ಹಿಟ್ಟನ್ನ ನಾದ್ಕೋಬಾರ್ದು. ಹಿಟ್ಟನ್ನ ನೀವು ಎಷ್ಟು ಸರಿಯಾಗಿ ನಾದ್ಕೊತೀರಲ್ಲ ಅಷ್ಟೇ ರುಚಿಯಾಗಿ ಜಿಗಿ ಬರುತ್ತೆ ರೊಟ್ಟಿ. ಹೀಗಾಗಿ ನೀವು ಇಲ್ಲಿ ಜೋರು ಹಾಕಿ ಸ್ವಲ್ಪನೇ ತಣ್ಣೀರನ್ನ ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ. ಸೊ ಒಂದು 10 ನಿಮಿಷ ನಾನಿಲ್ಲಿ ಹಿಟ್ಟು ನಾದೋದಕ್ಕೆ ನನಗೆ ಟೈಮ್ ಹಿಡಿದಿದೆ. ನೀವು ನೋಡ್ತಿರ್ಬೋದು ನಾನು ಎಷ್ಟು ಜೋರು ಹಾಕ್ತಿದ್ದೀನಿ ಮತ್ತು ಸ್ವಲ್ಪನೇ ನೀರು ಹಾಕ್ತಿದ್ದೀನಿ, ಎಲ್ಲನೂ ಸೇರಿಸಿ ಒಮ್ಮೆನೇ ಹಾಕ್ತಿಲ್ಲ. ಈ ರೀತಿ ಹಿಟ್ಟು ನಾದಿದ್ರೆ ಏನಾಗುತ್ತೆ, ನಮ್ಮ ಜೋಳದ ಹಿಟ್ಟಿನ ದಪಾಟಿ ಪರ್ಫೆಕ್ಟಾಗಿ ಬರುತ್ತೆ. ಬಡಿಯುವಾಗ ಹಾಕುವಾಗ ಹರಿಯೋದಿಲ್ಲ, ಜಿಗಿ ಬರುತ್ತೆ ಮತ್ತು ರುಚಿ ಬರುತ್ತೆ ರೊಟ್ಟಿ ಈ ರೀತಿ ಹಿಟ್ಟು ನಾದಿದ್ರೆ. ಸೊ ನೋಡಿ ಇವಾಗ ಹಿಟ್ಟು ನಾದ್ಕೊಂಡಾಗಿದೆ. ನಾರ್ಮಲಾಗಿ ಜೋಳದ ಹಿಟ್ಟು ಯಾವ ರೀತಿ ನಾದ್ಕೊತೀವಲ್ಲ ಅದೇ ರೀತಿ ನಾದ್ಕೊಂಡು ನಾನಿಲ್ಲಿ. ಇವಾಗ ಮತ್ತೆ ಒಂದು ಸ್ವಲ್ಪ ಇದರ ಹಿಟ್ಟು ತೊಗೊಂಡು ಬಡಿಯುವಾಗ ಈ ರೀತಿ ಮತ್ತೆ ಒಂದು ಸ್ವಲ್ಪ ನಾದ್ಕೋಬೇಕು. ಓಕೆ ನೋಡಿ, ಒಂದು ಸ್ವಲ್ಪ ನಾದ್ಕೊಂಡು ಇವಾಗ ನಾರ್ಮಲಾಗಿ ಜೋಳದ ರೊಟ್ಟಿ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಇದು ಕೂಡ ಮಾಡ್ಕೋಬೇಕು ಅಷ್ಟೇ. ಇವಾಗ ಏನೆಲ್ಲ ನಿಮಗೆ ಬಡ್ದು ಕೂಡ ನಾನಿಲ್ಲಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ನಾನು ಹಚ್ಚೋದಕ್ಕೆ ಈ ಜೋಳದ ಹಿಟ್ಟಿನ ದಪಾಟಿ ಹಿಟ್ಟು ರೆಡಿ ಮಾಡಿದ್ವಲ್ಲ ಅದೇ ಹಿಟ್ಟೆ ತೊಗೊಂಡಿದ್ದೀನಿ. ಏನಿಲ್ಲ, ಮೊದಲಿಗೆ ಪೂರಿ ಸೈಜಿನ ಆಗೋ ತನಕ ಇದಕ್ಕೆ ಈ ರೀತಿ ಒಂದೇ ಕೈನಲ್ಲಿ ತಟ್ಕೊಂಡು ತೊಗೋಬೇಕಾಗುತ್ತೆ. ನೀವು ಇದರಲ್ಲಿ ಲಟ್ಟಸ್ ಕೂಡ ಮಾಡ್ಕೋಬೋದು, ಬಟ್ ನಾವು ನಮ್ಮ ಮನೆಯಲ್ಲಿ ಈ ರೀತಿ ತಟ್ಟೆ ಮಾಡೋದು. ತಟ್ಟು ಮಾಡಿದರೆ ರುಚಿ ಹೆಚ್ಚು ರೊಟ್ಟಿದು, ಹೀಗಾಗಿ ನಾವಿಲ್ಲಿ ತಟ್ಟೆ ಮಾಡ್ತೀವಿ. ಮತ್ತು ನಮಗೆ ದಿನಾಲು ಮಾಡಿ ಪ್ರಾಕ್ಟೀಸ್ ಕೂಡ ಆಗಿದೆ. ಹೀಗಾಗಿ ಈ ರೀತಿ ನಾನು ತಟ್ಟೆ ಮಾಡ್ತೀನಿ, ಯಾವಾಗ ಮಾಡಿರ್ಬೇಕು ಜೋಳದ ರೊಟ್ಟಿ ಅಥವಾ ದಪಾಟಿ ಕೂಡ. ನಾನಿಲ್ಲಿ ಪೂರ್ತಿಯಾಗಿ ತೆಳ್ಳಗೆ ಇದನ್ನು ಈ ರೀತಿ ತಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ದಪ್ಪ ಕೂಡ ಇದನ್ನು ಈ ರೀತಿ ತಟ್ಕೊಂಡು ತೊಗೋಬೋದು. ಇವಾಗ ಫುಲ್ ಹೈ ಇರಬೇಕು ಮತ್ತು ಜಾಸ್ತಿ ಬಿಸಿ ಇರಬೇಕು. ಹಂಚ ಚೆಕ್ ಮಾಡಿ ಈ ರೊಟ್ಟಿನ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ನೀರು ಹಚ್ತಿದ್ದೀನಿ ಈ ರೀತಿ ಬಟ್ಟೆಲಿಂತ. ಮತ್ತು ರೊಟ್ಟಿ ಮಾಡುವಾಗ ಅಥವಾ ಬೇಯಿಸುವಾಗ ಫ್ಲೇಮ್ ಹೈ ಆಗಿ ಇರಬೇಕು. ಹೈ ಫ್ಲೇಮ್ದಲ್ಲಿ ನೀವು ಇಲ್ಲಿ ರೊಟ್ಟಿನ ಬೇಯಿಸ್ಕೋಬೇಕು. ಮತ್ತು ನೀರು ಹಚ್ಚಿದ ಮೇಲೆ ಜಾಸ್ತಿ ಹೊತ್ತು ಇದಕ್ಕೆ ಬಿಡಬಾರ್ದು. ಒಂದು 10 ಸೆಕೆಂಡಲ್ಲಿ ಇದನ್ನು ಉಲ್ಟಾ ಹಾಕಬೇಕಾಗುತ್ತೆ. ವಾವ್ ನೋಡಿ, ಇವಾಗ ಕೆಳಗಿನ ಸೈಡ ಪೂರ್ತಿಯಾಗಿ ಬೇಯಲಿದು. ಬೆಂದಾದಮೇಲೆ ಮೇಲೆ ಇಲ್ಲಿ ಎಣ್ಣೆ ಹಚ್ಚಬೇಕಾಗುತ್ತೆ ಈ ಸೈಡ್ನಲ್ಲಿ. ತುಂಬಾ ರುಚಿಯಾಗಿರುತ್ತೆ. ಸೊ ಮಕ್ಕಳಿಗೆ ನೀವು ಒಂದ್ಸಲ ಮಾಡಿಕೊಟ್ಟು ನೋಡಿ, ಖಂಡಿತ ಇಷ್ಟಪಡ್ತಾರೆ ಎಲ್ಲರೂ ತುಂಬಾ. ಸೊ ಜೋಳದ ರೊಟ್ಟಿಗಿಂತ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಅಲ್ವಾ. ಸೊ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿದರೆ ಮತ್ತೆ ಮಾಡೋದು ಗ್ಯಾರಂಟಿ, ನೀವು ಅಷ್ಟು ರುಚಿಯಾಗಿರುತ್ತೆ ಈ ರೊಟ್ಟಿ. ಇವಾಗ ನೋಡಿ ಒಂದು ಸೈಡಿಂದ ನಾನು ಎಣ್ಣೆ ಹಚ್ಚಿದ್ದೀನಲ್ವಾ, ಸೊ ಎಣ್ಣೆ ಹಚ್ಚಿದ ಮೇಲೆ ಮತ್ತೆ ಒಂದು 2 ಸೆಕೆಂಡ ಉಲ್ಟಾ ಹಾಕ್ಕೊಂಡೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ ಇನ್ನೊಂದು ರೊಟ್ಟಿ ಕೂಡ ರೆಡಿಯಾಗಿದೆ ಇವಾಗ. ಸೊ ಇದು ಕೂಡ ಹೈ ಫ್ಲೇಮ್ ಇದೆ. ಇವಾಗ ಹೈ ಫ್ಲೇಮ್ದಲ್ಲಿ ರೊಟ್ಟಿ ಹಾಕಿದ ಮೇಲೆ ಈ ರೀತಿ ನೀರನ್ನ ಹಚ್ಚಬೇಕಾಗುತ್ತೆ ಅಷ್ಟೇ. ಓಕೆ, ನೀರು ಹಚ್ಚಿದ ಮೇಲೆ ಒಂದು 10 ಸೆಕೆಂಡ್ ಆಗೋ ತನಕ ಇದನ್ನು ಉಲ್ಟಾ ಹಾಕಬೇಕು. ಅಂದರೆ ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಮೇಲೆ ನೀರು ಹಚ್ಚಿದ ಮೇಲೆ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೂಪರಾಗಿರುವಂತಹ ಜೋಳದ ಹಿಟ್ಟಿನ ದಪಾಟಿ ರೆಡಿಯಾಗಿದೆ. ಹೈ ಫ್ಲೇಮ್ದಲ್ಲೇ ಬೇಯಿಸ್ಕೊಳ್ಳಿ. ಒಂದು ಸೈಡ್ನಲ್ಲಿ ನೀರು, ಒಂದು ಸೈಡ್ನಲ್ಲಿ ಎಣ್ಣೆನ ಹಚ್ಕೊಳ್ಳಿ. ಎಣ್ಣೆ ಹಚ್ಚಿದ ಮೇಲೆ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಹಸಿ ಎಣ್ಣೆ ಇರಲ್ವ, ಹೀಗಾಗಿ ಇದನ್ನು ಉಲ್ಟಾ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಂಡು ತೊಗೊಂಡ್ರೆ ಸಾಕು. ಬಿಸಿ ಇರುವಾಗ ಈ ಪಲ್ಯ ಜೊತೆಗೆ ತಿನ್ನೋಡಿ. ಮತ್ತು ನಿಮಗೆ ಪಲ್ಯ ಬೇಕಾಗಿಲ್ಲ ಅಂದರೆ ಈ ರೀತಿ ನೀವು ಜೋಳದ ರೊಟ್ಟಿ ಮಾಡಿ ಜಸ್ಟ್ ಮೊಸರಿನ ಜೊತೆ ಅಥವಾ ಕೆಚಪ್ ಇದೆ ಕೆಚಪ್ಪು ಅಥವಾ ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಜೊತೆ ಕೂಡ ಈ ರೊಟ್ಟಿನ ನೀವು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಬಂದಿದೆ. ಸುಮಾರು ಒಂದು 15 ರೊಟ್ಟಿ ಮಾಡ್ಕೊಂಡು ನಾನಿವಾಗ. ಸೊ ನೋಡ್ತಿರ್ಬೋದು, ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಹೀಗಾಗಿ ಒಂದು 2 ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಇದರಲ್ಲಿ ಅಂದರೆ ಜೋಳದ ಹಿಟ್ಟಿನ ದಪಾಟಿ ತೊಗೊಂಡಿದ್ದೀನಿ. 1 ಕಪ್ ಮೊಸರು ಮತ್ತು ಶೇಂಗಾದ ಹಿಂಡಿ ಮತ್ತು ನಮ್ಮ ಹಳ್ಳಿ ಕಡೆ ನಾವು ಉದುರು ಪಿಟ್ಲ ಅಂತ ಮಾಡ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಪಿಟ್ಲ ಇದು ಕೂಡ ನಿಮಗೆ ಬೇಕಿದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇವಾಗ ತಾನೇ ಮಾಡಿದಂತಹ ಗಟ್ಬಾಳೆ ಕೂಡ ನಾನಿಲ್ಲಿ ಸರ್ವ್ ಮಾಡ್ತಿದ್ದೀನಿ. ಆಹಾ, ಸೊ ನನಗಂತೂ ಬಾಯಲ್ಲಿ ನೀರು ಬರುತ್ತಿದೆ. ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಈ ಸಿಂಪಲ್ ಥಾಲಿ ರೆಸಿಪಿ. ಮತ್ತು ಈ ದಪಾಟಿ ಬಿಸಿ ಇರುವಾಗ ಮೊಸರಿನ ಜೊತೆ ತಿಂದು ನೋಡಿ, ಆಹಾ, ಇದ್ರ ಮುಂದೆ ಬೇರೆ ಯಾವುದೇ ಅಡುಗೆ ಬೇಡ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.